ನಾನು ಲೆಕ್ಚರರ್ ವರ್ಕ್ ಮಾಡ್ತಿದ್ದೀನಿ. ಹೌದಾ? ಹಾ, ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಿ? ಕೇಳಿಸ್ಲಿಲ್ಲ. ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತೀರಿ? ನಾನು ಅಕೌಂಟೆನ್ಸಿ ಟೀಚ್ ಮಾಡ್ತಿದ್ದೀನಿ. ನಮಗೂ ನಿಮಗೂ ದೂರ ಬಿಡಿ. ನಂಗೆ ಲೆಕ್ಕ ಅಂದ್ರೆ ಆಗಲ್ಲ. ಇಲ್ಲ, ಅದೇ ಅಂದ್ರೆ ಹಂಗಲ್ಲ, ಏನ್ ಅನ್ಸಲ್ಲ, ಅಂದ್ರೆ ಫ್ಯಾಕಲ್ಟೀಸ್ ಮೇಲೆ ಹೋಗುತ್ತಷ್ಟೇ. ಅದಕ್ಕೆ ನಮ್ಮವ್ವ ಏನಾದ್ರು ಅಂಗಡಿ ಕಳಿಸಿರಿ ಅವ್ರ ಜೊತೆಲಿ ಕ್ಯಾಲ್ಸಿ ತಗೊಂಡು ಹೋಗ್ತೀನಿ. ಹಾಗೆ ಅಂಗಡಿಯವ್ರು ಮೋಸ ಗೀಸ ಮಾಡ್ಬಿಟ್ಟರು ಅಂತ. ಆಯ್ತು, ಒಳ್ಳೇದಾಗ್ಲಿ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? ನಾನೊಂದು 2-3 ತಿಂಗಳಿಂದ ನೋಡ್ತಾ ಇದ್ದೀನಿ ನಿಮ್ ಕಾರ್ಯಕ್ರಮನ. ನಿಮ್ ಹತ್ರ ಮಾತಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಕೆಲವೊಂದ್ ಮಾತುಗಳನ್ನ ಹಂಚ್ಕೋಬೇಕು ಅಂತಾನು ಕೂಡ ಇತ್ತು. ಹಾಗಾಗಿ ನೋಡಿದ್ರೆ ಸಿಗ್ತಾನೆ ಇರ್ತಿರ್ಲಿಲ್ಲ. ಇವತ್ ಸಿಕ್ತದ್ ಬಹಳ ಖುಷಿ ಆಗ್ತಿದೆ. ಆಗ್ಲಮ್ಮ, ಖಂಡಿತ ಖಂಡಿತ ಹಂಚ್ಕೊಳ್ಳಿವ್ರಂತೆ. ಅಂದ್ರೆ ಈ ಕಾರ್ಯಕ್ರಮ ನಿಮಗೆ ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲೋ ಸಿಕ್ಕಿದ್ದ ಅಥವಾ ಯಾರಾದ್ರೂ ಹೇಳಿದ್ದ? ಇಲ್ಲ, ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡಿದ್ದು. ಓಕೆ, ಅಲ್ಲಿ ರೀಲ್ಸ್ ನೋಡಿದ್ದು? ಹೌದು, ರೀಲ್ಸ್ ನೋಡಿ ನಿಮ್ ಫಾಲೋ ಮಾಡಿ ನಿಮ್ ಚಾನೆಲ್ ನೋಡುವೆ. ತುಂಬಾ ಮಾತಾಡ್ಬೇಕು, ಮಾತುಗಳನ್ನ ಹಂಚ್ಕೋಬೇಕು ಅನ್ಕೋತಿದ್ದೆ, ಸಿಗ್ತಾನೆ ಇರ್ಲಿಲ್ಲ. ಇವತ್ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಿದೆ. ಬಹಳ ಸಂತೋಷನವ. ಹೇಳ್ತಾಯಿ, ಏನ್ ವಿಚಾರ? ಅಂದ್ರೆ ಇವಾಗ ಅಂದ್ರೆ ನನ್ಗೆ ಮನೇಲಿ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ಒಂದ್ ಫಿಕ್ಸ್ ಎಷ್ಟು ವರ್ಷ ನಿಮ್ಗೆ? ನನಗೆ 26 ಕಂಪ್ಲೀಟ್ ಆಗಿ ನೆಕ್ಸ್ಟ್ ಮಂತ್ 27 ಬೀಳುತ್ತೆ. ಮುಂದಿನ ತಿಂಗಳು ನಿಮಗೆ 27. ಹೌದು. ಮುಂಚಿತವಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನೋಡಿ, ನನಗಿಂತ ಮೊದ್ಲು ಇನ್ ಯಾರು ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಬಟ್ ನೀವು ಎಷ್ಟು ಜನ ಮಕ್ಕಳು ನಿಮ್ ತಾಯಿ ತಂದೆಗೆ? ಇಬ್ಬರಿದ್ದೀವಿ. ಅದ್ರಲ್ಲಿ ನನ್ನ ತಂಗಿದು ಮದ್ವೆ ಆಗಿ ಒಂದ್ 5-6 ವರ್ಷ ಆಯ್ತು. ಅವ್ರು ಇಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ರು. ಅಂದ್ರೆ ಮದುವೆ ಆಗಿದ್ಯಾ? ಹೌದು, 5-6 ವರ್ಷ ಆಗಿದೆ. 5 years ಕಂಪ್ಲೀಟ್ ಆಗಿ 6 years ಬೀಳುತ್ತೆ ಈ ಮೇಗೆ. ಮದುವೆ ಆಗಿ? ಹೌದು, ಒಂದ್ ಪಾಪು ಕೂಡ ಇದೆ. ಅಂದ್ರೆ ಆಕೆ 16-17 ವಯಸ್ಸಿಗೆ ಮದುವೆ ಆಗ್ಬಿಟ್ರ? ಕರೆಕ್ಟ್ ಆಗಿ 18 years ಗೆ. ನನ್ಗಿಂತ 1 ವರ್ಷ ಚಿಕ್ಕವರಷ್ಟೇನೆ. 6 years ಅಂತಂದ್ರೆ ಹೌದು, ಮನೇಲಿ ಮದ್ವೆ ಮಾಡ್ಕೊಂಡ್ರು. ಅವ್ರ ಮನೇಲಿ ಅಗೇನ್ಸ್ಟ್ ಮಾಡ್ಕೊಂಡು ಒಂಥರ ಮನೇಲಿಂದ ದೂರನೇ, ಇನ್ನೂ ಮನೆಗ್ ಸೇರ್ಸಿಲ್ಲ ಅವ್ರನ್ನ. ಒಟ್ಟಿಗೆ ಒಂದ್ ಮದ್ವೆ ಮಾಡ್ಕೊಂಡ್ರು. ಈಗ ಮಾತಾಡ್ತಾಳೆ ನನ್ನ ಹತ್ರ. ನಿಮ್ ತಂದೆ ತಾಯಿ ಮಾತಾಡ್ತಾರೆ, ಬಟ್ ಮನೆಗೆಲ್ಲ ಕರ್ದಿಲ್ಲ ಇನ್ನು. ಅವರು ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಆ ತರ ಹೇಳ್ಕೊಳ್ಳೋ ಹಾಗಿಲ್ಲ, ಬಟ್ ಪರವಾಗಿಲ್ಲ, ಒಂದ್ ಅಣಿಕೆಲಿದ್ದಾರೆ. ಆಯ್ತು, ಒಳ್ಳೇದಾಗ್ಲಿ. ನಿಮ್ ಕತೆ ಏನು? ನಂದು ಅಂತಂದ್ರೆ ನನಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನನಗೆ Jan 2 ಮದ್ವೆ ಫಿಕ್ಸ್ ಆಯ್ತು. ಬಟ್ ಆದ್ರೆ ಹುಡುಗನ ಬಿಹೇವಿಯರ್ಸ್ ನನ್ಗೆ ಏನು ಇಷ್ಟ ಆಗ್ತಿಲ್ಲ. ಅಂದ್ರೆ ಲೈಕ್ ಹೇಗೆ ಹೇಳೋದು ಅಂತಂದ್ರೆ, ಹುಡುಗ ತುಂಬಾ ಹೆವಿ ಕುಡಿಯೋದು. ಈಗ ಎಲ್ಲಾರು ಮಾತಾಡ್ಸಿದ್ರೆ ಕೂಡ, ಈಗ ಏನಾರು ಅಂದ್ರೆ ಈಗ ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಅಲ್ಲಿ ಎಲ್ಲಾರು ಸಿಕ್ಕಿದ್ರು ಕೂಡ ಹೆವಿ ಡ್ರಿಂಕ್ಸ್ ಮಾಡಿರ್ತಾರೆ. ನನ್ಗೆ ನನ್ನ ಮನ್ಸಲ್ಲಿ ಈಗ ಇಷ್ಟ ದಿವಸ ಮನೇಲಿ ಎಲ್ಲಾ ಈಗ ಚೌಟ್ರಿ ಕೂಡ ಬುಕ್ ಆಗಿದೆ. ಈಗ ನನಗೆ ಮನ್ಸಲ್ಲಿ ಅವರು ನನಗ್ ಸೂಟಬಲ್ ಅಲ್ಲ ಅಂತ ಅನ್ನಿಸ್ತು. ಒಂದು ಎರಡನೇದು, ನನ್ನ ಕಾಲೇಜಲ್ಲಿ ನನಗ್ ಒಬ್ರ ಮೇಲೆ ಅಟ್ರಾಕ್ಷನ್ ಆಯ್ತು. ಅಂದ್ರೆ ನನಗೆ ಅವ್ರಿಗೆ ಹೇಳಿದೀನಿ ಕೂಡ ಈ ತರ ಫಿಕ್ಸ್ ಆಗಿದೆ ಅಂತ. ಬಟ್ ನಾನು ಈ ಕಡೆ ಅವ್ರನ್ನ ಬಿಡಕ್ಕೂ ಆಗ್ತಿಲ್ಲ, ಈ ಕಡೆ ಇವ್ರನ್ನೂ ಹಾಕಕ್ ಆಗ್ತಿಲ್ಲ. ಮನೇಲಿ ಹೇಗ್ ಕನ್ವಿನ್ಸ್ ಮಾಡೋದು? ಅಂಡ್ ಇವ್ರು ನೋಡಿದ್ರೆ ಹೆವಿ ಡ್ರಿಂಕ್ಸ್ ಮಾಡ್ತಾರೆ, ಬಾಯಿ ಬಂದಂಗ್ ಮಾತಾಡ್ತಾರೆ. ಫಿಕ್ಸ್ ಆಗಿರೋರು ಯಾವಾಗ ದಿನ ಮಾತಾಡಲ್ಲ, ಒಂದ್ 15 ದಿವಸಕ್ಕೊಂದ್ಸಲ ಕಾಲ್ ಮಾಡೋದು, ಬಾಯಿ ಬಂದಂಗೆ. ಅಂದ್ರೆ ನಿಮ್ಮ ಅಮ್ಮ ಅಪ್ಪ ಅಂತ ಎಕ್ಸೆಟ್ರಾ ಬೈಯೋದು. ಮನೇಲಿ ನನ್ಗೆ ಹೇಳಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ. ಅಥವಾ ನನ್ ತಪ್ಪೇನಾದ್ರೂ, ನನಗೆ ಬೇರೊಬ್ಬರ ಮೇಲೆ ಆಕರ್ಷಣೆ ಆಗಿದ್ದು ತಪ್ಪ ಅಂತಾನು ನನ್ಗೆ ಅರ್ಥನೂ ಆಗ್ತಿಲ್ಲ. ಇದನ್ನ ಹೇಗ್ ಹ್ಯಾಂಡಲ್ ಮಾಡೋದು ಅಂತಾನು ಗೊತ್ತಾಗ್ತಿಲ್ಲ. ಈ ಮದುವೆ ಫಿಕ್ಸ್ ಆಗಿ ಎಷ್ಟು ಸಮಯ ಆಯ್ತು? ನನಗೆ ಜಾನ್ವರಿ ಫಿಕ್ಸ್ ಆಗಿತ್ತು, ಹತ್ರ ಆಗಿದೆ. ಅಲ್ಲ, ಬರೋ ಜಾನ್ವರಿಗ ಅಥವಾ ಹೋದ್ ಜಾನ್ವರಿಗ? ಅಲ್ಲಿ ಹೋಯ್ತಲ್ಲ, ಆ ಜಾನ್ವರಿಲಿ ಫಿಕ್ಸ್ ಆಗಿದ್ದು. ಹತ್ರ ಮದುವೆ ಅಂತ ಯಾವಾಗ? ಮದ್ವೆ ಬಂದು October 25 ಫಿಕ್ಸ್ ಆಗಿದೆ. ಈ ಕಡೆ ನೋಡ್ರೆ ಹುಡುಗನ್ಗೆ ಅಂತ ಕರ್ಕೊಂಡೋಗಿ ಒಡವೆ ಎಲ್ಲ ಮಾಡ್ಸಿ ತಗೊಂಡ್ ಬಂದಿದ್ದಾರೆ. ಈಗ ಇದೆಲ್ಲ ನಿಮ್ ತಾಯಿ ತಂದೆ ಗೊತ್ತಿಲ್ವಾ? ಏನು ಅಂದ್ರೆ ಕುಡಿತಾನೆ ಅಂತನಾ? ಫಸ್ಟ್ ಅವ್ರಿಗೆ ಗೊತ್ತಿತ್ತು, ಕುಡಿತಾನೆ ಅಂತ ಗೊತ್ತಿತ್ತು. ಬಟ್ ಆದ್ರೆ ಬಿಟ್ಟಿದ್ದಾನೆ ಅಂತ ಹೇಳಿದ್ರು ಅವ್ರ ಫ್ಯಾಮಿಲಿಲಿ. ಈಗ ನನ್ಗೆ ಮನೇಲಿ ಹೇಳ್ಕೊಳಕ್ ಆಗ್ತಿಲ್ಲ. ಒಂದ್ಸಲ ಹೇಳ್ದೆ, ಅಂದ್ರೆ ಕುಡಿತಾನೆ ಅಂತ ಹೇಳಲಿಲ್ಲ, ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ, ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳಿದೆ. ಕೊನೆ ಮನೇಲಿ ಇಷ್ಟೆಲ್ಲಾ ಮೂವ್ ಮಾಡಿ ಎಲ್ಲಾ ಜನಕ್ ಗೊತ್ತಾಗಿ, ಆಲ್ಮೋಸ್ಟ್ ನಾವು ಬಂದು ಕ್ರಿಶ್ಚಿಯನ್ ಧರ್ಮಕ್ ಸೇರಿದವ್ರು, ಅವನು ಕ್ರಿಶ್ಚಿಯನ್. ಹಾಗಾಗಿ ನಮ್ಮ ಚರ್ಚ್ಗೆ ಎಲ್ಲದಕ್ಕೂ ಗೊತ್ತಾಗಿದೆ. ನೀನ್ ಇವಾಗ ಬೇಡ ಅಂತಂದ್ರೆ ನಮ್ ಮಾನ ಮರ್ಯಾದೆನೆ ಹೋಗುತ್ತೆ. ಅವಳು ನೋಡಿದ್ರೆ ಹಂಗ್ ಮಾಡ್ಬಿಟ್ಟು, ನೀನ್ ನೋಡ್ರೆ ಬೇಡ ಅಂತಿದ್ಯಾ
ಅಂತ ಒಂದ್ಸಲ ಅಂದ್ರೆ ಈ ಹುಡುಗನ್ ಮೇಲೆ ನನಗೆ ಕ್ರಶ್ ಆಗಕ್ ಮುಂಚೆ, ಅಂದ್ರೆ ಈ ಹುಡುಗನ್ ಮೇಲೆ ನನಗೆ ಪ್ರೀತಿ ಬರಕ್ ಮುಂಚೆನೆ ನಾನ್ ಮನೇಲಿ ಇವ್ನ್ ಬೇಡ ಅಂತ ಕನ್ವಿನ್ಸ್ ಮಾಡಿದ್ದೆ. ಬಟ್ ಮನೇಲಿ ಅದನ್ನ ತಗೊಳ್ಳೋ ಇದ್ರಲ್ಲಿ ಇರ್ಲಿಲ್ಲ. ಬಟ್ ಇವಾಗ ನನಗೆ ಹೆಂಗ್ ಹೇಳೋದು, ನಮ್ಮ ಅಪ್ಪ ಅಮ್ಮನ್ ಮನ ಮರ್ಯಾದೆ ಹೋಗ್ಬಿಡುತ್ತಾ, ನಾನ್ ಏನಾರು ಬೇಡಕ್ಕೆ ಅಂತ ಕ್ಯಾನ್ಸಲ್ ಮಾಡ್ಬಿಟ್ರೆ ಹೆಂಗೆ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಏನ್ ಮಾಡೋದು ಅಂತಾನೂ ಗೊತ್ತಾಗ್ತಿಲ್ಲ. ಬಟ್ ಅಷ್ಟೊಂದು ತಪ್ಪಾಗಿ ಹೊಲ್ಸೊಲ್ಸಾಗಿ ಬೈಯೋ ಆತನಿಗೆ ನೀವು ಇಷ್ಟ ಇದ್ದೀರಾ ಅಂತ ಅನ್ಸುತ್ತಾ? ಇಲ್ಲ ಅನ್ಸುತ್ತೆ. ಅಂದ್ರೆ ಒಂದು ದಿನದಲ್ಲಿ ಕೆಲಸ ಮಾಡೋ ಯಾವುದೇ ವ್ಯಕ್ತಿ ಆದ್ರೂ ಕಾಲ್ ಮಾಡಿ ಮಾತಾಡ್ತಾರೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಫಿಕ್ಸ್ ಆಗಿರೋ ಹುಡುಗಿಗೆ ಒಂದ್ ಕಾಲ್ ಮಾಡಲ್ಲ. 15 ದಿವಸ ಬಿಟ್ಟು ಇವತ್ತಿಗೂ ಕೂಡ ಅವ್ರ ಅಮ್ಮ ಕಾಲ್ ಮಾಡಿದ್ರು, ಇವಾಗ ಒಂದ್ ಅರ್ಧ ಗಂಟೆ ಈಚೆ. ಮುಂದಕ್ ಸರಿ ಹೋಗ್ತಾನೆ. ನೀನ್ ಅವ್ನ್ ಕೋಪವಾಗಿದ್ದಾಗ ನೀನ್ ಏನು ಮಾತಾಡಕ್ ಹೋಗ್ಬೇಡ. ಕುಡ್ದಾಗ ಮಾತಾಡ್ತಾನೆ ಬಿಟ್ರೆ ಕುಡಿದಿರ್ಬೇಕಾದ್ರೆ ಮಾತಾಡಲ್ಲ. ಕುಡ್ದಾಗ ಅವ್ನ್ ಏನಾರ ಅಂದಾಗ ಒಂದು ದಿನ 2 ದಿನ ನಾವು ಓಕೆ. ಬಟ್ ಪ್ರತಿ ಸಲ ಅನ್ನಿಸ್ಕೊಂಡ್ ಹೋಗಕ್ ಯಾರಿಗೂ ಆಗಲ್ಲ ಅಲ್ವಾ. ನಾನು ಎಷ್ಟಂತ ತಾಳ್ಮೆಯಾಗಿರಕ್ಕಾಗತ್ತೆ. ತಿರ್ಗ್ ಸಂಧೆ ಅಂತೀನಿ, ಅಂದಾಗ ಅದು ದೊಡ್ಡ ಜಗಳಕ್ ಹೋಗುತ್ತೆ. ಇವಾಗ್ಲೇ ಎಷ್ಟ್ ಕಿತ್ತಾಡ್ತೀರಾ ನೀವು, ಮುಂದಿನ್ ಹೆಂಗೆ, ನೀನ್ 2 ತಿಂಗಳು ಮಾತಾಡ್ಬೇಡ, ಹೆಂಗಿರು ಮದ್ವೆಗೆ ಅಂತ ಹೇಳಿ ಬಟ್ಟೆ ತೆಗಿಯಕ್ ಹೋಗ್ತೀವಲ್ಲ ಹಾಗ್ ಮಾತಾಡಕ್ ಶುರು ಮಾಡಿ ಅಂತಾರೆ. ಈಗ ಯಾರಂಗ್ ಹೇಳಿದ್ದು? ಅವ್ರ ತಾಯಿ. ಏನು ಇದು ವಿಚಿತ್ರ ಇದು. ಆಯ್ತು, ಈಗ ಒಂದ್ ನಿಮಿಷ. ಈಗ ಆ ಹುಡುಗನಿಗೆ ನೀವು ಬಹಳ ಆ ಮಟ್ಟಿಗೆ ತುಂಬಾ ಇಷ್ಟ ಇದ್ದೀರಾ ಅಂತ ನಿಮ್ಗೆ ಅನ್ಸುತ್ತಾ ಅಂತ ನನ್ನ ಪ್ರಶ್ನೆ ಇದ್ದಿದ್ದು. ಇಲ್ಲ, ನನಗ್ ಖಂಡಿತ ಇಲ್ಲ. ಅಲ್ಲ, ನಿಮ್ಗೆ ಆ ಹುಡುಗ ಇಷ್ಟ ಅನ್ನೋದ್ರ ಬಗ್ಗೆ ನಾನು ಕೇಳ್ತಿಲ್ಲ. ಆ ಹುಡುಗನಿಗೆ ನಿಮ್ಮನ್ನ ಆಗ್ಲೇಬೇಕು, ನಿಮ್ಮಂದ್ರೆ ಪಂಚಪ್ರಾಣ ಅನ್ನೋ ಭಾವನೆ ಆ ಹುಡುಗನಿಗೆ ನಿಮ್ಮ ಮೇಲೆ ಇದೆಯಾ? ಇಲ್ಲ ಅಂದ್ರೆ ಈ ಮಾತನ್ನ ಆತನ ಹೇಳಕ್ಕೆ ಹೇಳು ಮತ್ತೆ. ಅಲ್ಲಪ್ಪ, ನಿಂಗೆ ಇಷ್ಟ ಇಲ್ಲ, ನೀನು ಇಷ್ಟೆಲ್ಲ ನನ್ನನ್ನು ಬೈತೀಯ, ಅಥವಾ ನನ್ನ ಕಂಡ್ರೆ ನಿಂಗೆ ಇಷ್ಟ ಇಲ್ವ, ನೀನು ಇದನ್ನು ಬೇಡ ಅನ್ನು. ಈಗ ಹೆಣ್ಣಾಗಿ ನೀನಂದ್ರೆ ಏನೇನೋ ಆಗುತ್ತೆ ಅನ್ನೋದಾದ್ರೆ ಆತನೇ ಬೇಡ ಅಂದ್ರೆ ಒಳ್ಳೇದಾಯ್ತಲ್ಲ. ನಾನ್ ಅದನ್ನು ಕೂಡ ಹೇಳ್ತೀನಿ. ನಿಮ್ ಮನೇಲಿ ನಿನ್ಗೆ ನಾನ್ ಇಷ್ಟ ಇಲ್ಲ ಅಲ್ವಾ, ನೀನ್ ಹಿಂಗ್ ನಡ್ಕೋತಿ ಅಲ್ವಾ, ನಿಮ್ ಅಪ್ಪನ ಹತ್ರ ಹೇಳ್ಬಿಟ್ಟು ಮದ್ವೆ ಕ್ಯಾನ್ಸಲ್ ಮಾಡು ಅಂತ ನಾನ್ ಅಂದ್ರೆ, ನಾನ್ ಯಾವಾಗ್ಲೂ ನಾನ್ ಇಷ್ಟ ಇಲ್ಲ ಅಂತ ಹೇಳಿಲ್ವಲ್ಲ. ಹಂಗಂತಾನೆ ತಿರ್ಗ್ಸಿ ನಾನ್ ಹಂಗಂತಾನೆ, ಬೇಕಿದ್ರೆ ನೀನ್ ಕ್ಯಾನ್ಸಲ್ ಮಾಡು, ನಾನ್ ಮಾಡಲ್ಲ ಅಂತಾನೆ. ಈ ಕಡೆ ನನ್ಗೆ ನಿರ್ಧಾರ ತೆಗಿತಾರದು, ಅಕಸ್ಮಾತ್ ನಾನೇನಾರ ಆ ನಿರ್ಧಾರ ತೆಗ್ದಿ ಮನೇಲಿ ಆಗದೇ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ. ಅವಳು ನೋಡ್ರೆ ಹಂಗ್ ಮಾಡಿದಾಳೆ. ಒಂದ್ ಕಡೆ ಇನ್ನೊಂದ್ ನೋಡ್ರೆ ನನ್ ತಂದೆ ಈಗ ನನ್ ಜೊತೆ ಇಲ್ಲ, ಅಪ್ಪನೂ ಕೂಡ ಇಲ್ಲ. ಈಗ ಅಮ್ಮ ಮಾತ್ರ. ಅಂದ್ರೆ ತಂದೆ ನಮ್ ಮೇಲೆ ಮುನಿಸ್ಕೊಂಡು ಅವರು 2 years ಆಯ್ತು ಹೋಗಿ, ಮನೆ ಬಿಟ್ಟು ಹೋಗಿ. ಈಗ ನಮ್ ತಾಯಿ ಅವ್ರ ತಮ್ಮಂದ್ರೆಲ್ಲ ಸೇರಿ ನನ್ ಮದ್ವೆ ಮಾಡ್ತಿರೋದು. ಈಗ ಏನಾರು ನಮ್ಮ ಅಮ್ಮ ಅಂತಾರೆ, ಏನಾರು ಒಂಚೂರು ಇದ್ ಮಾಡ್ಬಿಟ್ಟೆ ಅಂತಂದ್ರೆ ನನ್ನ ಮರ್ಯಾದೆಗೆ ಕಳಂಕ ಬರುತ್ತೆ. ತಾಯಿ ನೋಡು, ಅವಳು ನೋಡ್ರೆ ಹಿಂಗೆ, ಆ ತಂದೆ ನೋಡಿದ್ರೆ ಹಿಂಗೆ, ಇನ್ನು ಇವ್ರು ಹೇಗೆ ಅನ್ನೋ ತರ ಬಂದ್ಬಿಡತ್ತೆ ಅಂತ ಅಂತಾರೆ. ನನ್ಗೆ ಇವಾಗ ಇವ್ರು ಹೇಳಿದ್ರು ಅಂತ ನನ್ ಕುತ್ತಿಗೆ ನಿಡ್ಲೋ, ಅಥವಾ ನನ್ಗೊಂದು ಅರ್ಥ ಆಗ್ತಿಲ್ಲ. ಹೇಗ್ ಡಿಸೈಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅಲ್ಲವಾ, ಇದು ಆಯ್ತು, ನನಗೆ ಹೇಳೋದು ಕೇಳು. ಇಂಥ ಸಂದರ್ಭಗಳಲ್ಲಿ ಏನು ನಿರ್ಧಾರ ತಗೊಳ್ಬೇಕು ಅಂತ ಯಾರೋ ಗುರುಗಳನ್ನು ಕೇಳಿಯೋ ಇನ್ಯಾರನ್ನು ಕೇಳಿಯೋ ತಗೊಳ್ಳೋದಲ್ಲ. ಆಯ್ತು, ಓಕೆ, ಈಗ ನೀನು ಕೇಳಿದ್ದೀಯ, ನಾನು ಹೇಳ್ತಾ ಇದ್ದೀನಿ. ಖಾಲಿ ಮುಳ್ಳು ಚುಚ್ಕೊಂಡಾಗ ಅದನ್ನು ತಕ್ಕೊಂಬೇಕೋ ಬೇಡವೋ ಅಂತ ಯಾರನ್ನ ಕೇಳಿ ತಗೊಳ್ಬೇಕಲ್ವಾ? ಅಂದರೆ ಈ 1-2 ತಿಂಗಳು ಅಥವಾ ಮುಂದಿನ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಇವ್ರ ಮರ್ಯಾದೆ ಕಾಪಾಡೋದು ಮತ್ತು ಇಡೀ ಜೀವನದುದ್ದಕ್ಕೂ ನಿನ್ನ ನೆಮ್ಮದಿ ಕಾಪಾಡಿಕೊಳ್ಳೋದು 2 ಆಪ್ಷನ್ ಇರೋದು. ಇವತ್ತು ಎಷ್ಟು ಹುಡುಕಿದ್ರು ಹೆಣ್ಣು ಸಿಗದೆ ಇರೋ ಕಾಲದಲ್ಲಿ ನಿಮ್ದೆಲ್ಲ ವಿಚಿತ್ರ ಅನ್ನಿಸ್ತಾ ಇದೆ. ಅವ್ರಿಗೆ ಅಯ್ಯೋ ಹಿಂಗೆ ಬಿಟ್ರೆ ಇರುತ್ತಾನಪ್ಪ, ಬಿಟ್ರೆ ಸಂಬಂಧ ಹಾಳಾಗ್ಬಿಡುತ್ತೆ ಅಂತ ಅವ್ರ ಹುಡುಗನಿಗೋ ತಾಯಿಗೋ ಅದು ಯಾವುದು ಭಯ ಇಲ್ಲದೆ ಹಿಂಗೆ ವರ್ತಿಸ್ತವ್ರೆ ಅಂದಾಗ ನಿಮ್ಗೇನು ಸ್ವಾಭಿಮಾನ ಕಳ್ಕೊಂಡು ಬದುಕ್ತಾ ಇದ್ದೀರಾ ನೀವು? ನಿಮ್ಮ ಓಕೆ, ತಂದೆ ಏನೋ ಜವಾಬ್ದಾರಿ ತಗೊಂಡಿಲ್ಲ, ನಿಮ್ಮ ಅಮ್ಮನೋ ಅಥವಾ ತಮ್ಮ ಅವ್ರು ಯಾರೋ, ಅವ್ರ ತಮ್ಮ ಮಾವಂದಿರೋ ಯಾರು, ಆದರೆ ಯಾವ ಒಬ್ಬ ಎಜುಕೇಟೆಡ್ ಇಲ್ವಾ ಈ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಅರೆ ಹೌದಲ್ವಾ, ನಾವು ಈ ಕ್ಷಣಕ್ಕೆ ಮನೆ ಗೌರವ ಅಂತ ಹೋದರೆ ಮನೆ ಹೆಣ್ಮಗಳು ಇಡೀ ಜೀವನ ಪೂರ್ತಿ ನರಳುತ್ತಾಳಲ್ಲ, ಇದು ಯಾಕೆ ಬೇಕು ಅಂತ ಅಂದ್ಕೊಳ್ಳೋಕೆ ಒಬ್ಬ ಎಜುಕೇಟೆಡ್, ಒಬ್ಬ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಬುದ್ಧತೆ ಅವ್ರು ಇಲ್ವಾ? ಅಥವಾ ಎಲ್ಲರಿಗೂ ಮರ್ಯಾದೆ ಅಂತ ಇದೆಯಾ?
ಅಂದ್ರೆ ನಮ್ ಮನೇಲಿರೋರ್ಗೆ ವಿಚಾರಿಸ್ದಾಗ ಸ್ಟಾರ್ಟಿಂಗ್ ಕುಡಿತಾರೆ ಅಂದ್ರು. ಇವ್ರು ಬಂದು ಕುಡಿಯಲ್ಲ, ಇಲ್ಲ ಈಗ ಬಿಟ್ಬಿಟ್ಟಿದಾನೆ, ಅವಾಗ ಏನೋ ಇದ್ರಿಂದ ಕುಡ್ದ, ಈಗ ಹಂಗಿಲ್ಲ ಅಂತಂದ್ರು. ಸರಿ ಆಯ್ತು, ಅವ್ರ ಅಮ್ಮ ಎಲ್ಲ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅನ್ನಿಸ್ತಾರೆ, ತುಂಬಾ ಸೈಲೆಂಟ್, ನಮ್ ಹುಡ್ಗಿದ್ ಹೋದ್ರೆ ಚೆನ್ನಾಗಿರುತ್ತೆ, ಬದ್ಲಾಗಿದಾನಲ್ವಾ, ಅವಕಾಶ ಕೊಡೋಣ ಅಂತಾನೆ ಇದ್ ಮಾಡಿದ್ರು. ಬಟ್ ಅವ್ರಿಗೆ ಇವತ್ತಿಗೂ ಕೂಡ ಇವನ್ ಈ ತರ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ, ನನಗೆ ಹೇಳಕ್ಕೂ ಆಗ್ತಿಲ್ಲ. ಇಲ್ಲ ಹೇಳಿದ್ರು ಕೇಳಿಸ್ಕೊ, ನೀನು ಇದನ್ನ ಬಿಟ್ರೆ ಇನ್ನೂ 50 ಸತಿ ಇದನ್ನೇ ಹೇಳ್ತೀಯ. ಹೇಳಕ್ಕೂ ಆಗ್ತಿಲ್ಲ ಅಂತ ಇದು ನಿನ್ನ ಬದುಕನ್ನು ನೀನು ಕಟ್ಟಿಕೊಳ್ಬೇಕು. ನಾನು ಹೋದ್ಮೇಲೆ ಅವನನ್ನು ಸರಿ ಮಾಡಿಕೊಳ್ತೀನಿ ಅನ್ನೋ ನಿರ್ಧಾರವೂ ನಿಂದೆ. ಇಲ್ಲ ಸರ್, ನಾನು ಅಷ್ಟೊಂದು ಅಂದರೆ ಇಷ್ಟು ಕಠಿಣವಾಗಿರುವ, ಇಷ್ಟು ಆ, ಬಹಳ ಮದುವೆಗೆ ಮುಂಚೆನೇ ಇವೆಲ್ಲ ಕಣ್ಣು ಮುಂದೆ ಕಂಡಾಗಲೂ ನಾನು ಇದನ್ನು ಮನೆಯವ್ರಿಗೆ ತಿಳಿಸ್ದೆ. ಯಾಕಂದರೆ ಒಂದು ಯಾವುದೋ ಮನೆಯಲ್ಲಿ ನಾನು ಹೇಳಿಬಿಟ್ರೆ ಹಿಂಗೆ ಹಾಬಿಡುತ್ತೆ, ಹಂಗೆ ಹಾಬಿಡುತ್ತೆ ಅಂತ ಯಾವುದನ್ನು ನೀನು ನೋಡ್ತಿದೆಯೋ, ಮದುವೆ ಆದಮೇಲೆ ಮತ್ತೆ ಅವ್ರನ್ನೆಲ್ಲ ಅಳಿಸೋದಿದ್ದೇ ಇದೆಯಲ್ಲ. ಮತ್ತೆ ಅಂದರೆ ಈಗ ನೀನೇನು ಅಳಿಸಬಾರ್ದು ಅಂತ ಇದ್ದೀಯಲ್ಲ, ಅದೊಂಚೂರು ಪೋಸ್ಟ್ಪೋನ್ ಆಗುತ್ತೆ ಹೊರತು ಅಳೋದಂತೂ ಹೌದು, ಕ್ಯಾನ್ಸಲ್ ಅಲ್ಲ, ಹೌದಲ್ಲ? ಹೌದು. ಅಂದರೆ ನಿನ್ನ ಮನೆಯವ್ರಿಗೆ ಇದನ್ನು ಹೇಳದೆ, ಅಥವಾ ಯಾರೋ ನಿನ್ನ ಮಾವಂದಿರಿಗೋ ಅಥವಾ ನಿನ್ನ ಅಮ್ಮನಿಗೋ ಇವರಿಗೆ ಅದನ್ನು ನೀನು ತುಂಬ ಬಲವಾಗಿ ತಿಳಿಸಿ, ಆನಂತರ ಆದ ನಂತರವೂ ಅವರು ಅದನ್ನೇ ಮುಂದುವರಿಸಿದ್ರು ಮಾಡೋದು ಅಂದರೆ, ನಾಳೆ ಏನೋ ಆದರೆ ಅವ್ರನ್ನ ಕೊಳ್ಪಟ್ಟಿ ಇಟ್ಕೊಂಡು ಕೇಳ್ಬೋದು ನೀನು. ನಿನಗಿಷ್ಟೆಲ್ಲ ಗೊತ್ತಿದ್ದಾಗಲೂ ಅಯ್ಯೋ ಹೇಳಿದ್ರೆ ಏನಾಗುತ್ತಾ ನೋಡವ್ವ, ಇವತ್ತಿನ ಕಾಲದಲ್ಲಿ ಇಂಥದ್ದೇನೋ ಮದುವೆ ಮುಂಚೆನೇ ಅವರು ವರ್ತಿಸ್ತಿದ್ದಾರೆ. ಅದು ಏನು ಮದುವೆ ಮನೆಯಲ್ಲೇ ಕಿತ್ತೋದ ಸಂಬಂಧಗಳು ಇದ್ದಾವೆ. ಮದುವೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನಂಗ್ಲಿ ಏನೋ ಕಾರಣಕ್ಕೆ ದೂರ ಆದ ಸಂಬಂಧಗಳು ಇದ್ದಾವೆ. ಹಾಗಂತ ಅವ್ರು ಕೆಟ್ಟವರು, ಅವ್ರು ಸರಿ ಇಲ್ಲ, ಅವರು ಅಯೋಗ್ಯರು ಅಂತ ನಾನು ಹೇಳ್ತಾ ಇಲ್ಲ. ಯಾಕೋ ನಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದೇನು ವ್ಯವಹಾರವ ಇದು? 10 ರೂಪಾಯಿ ಬಿಟ್ಟು 5 ರೂಪಾಯಿ ತಗೊಂಡು ಹೆಂಗೋ ಜೊತೆಲಿ ವ್ಯವಹಾರ ಮಾಡೋಣ ಅನ್ನೋದಕ್ಕೆ ವ್ಯವಹಾರ ಅಲ್ಲ. ಮುಂದೆ ಯಾವತ್ತೊಂದಿವ್ಸ ಕಿತ್ಕೊಂಡು ಬರೋಣ, ಏನು ತೊಂದರೆ ಇಲ್ಲ ಅನ್ನೋದಕ್ಕೆ ಇದು ಸಂಸಾರ. ನೀವು ಈ ಸಮಯದಲ್ಲಿ ನಿಮಗೆ ಗಟ್ಟಿಯಾಗಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳದೆ ಮುಚ್ಚಿಟ್ಬಿಟ್ಟು ಅವ್ರ ಮನೆಗೆ ಹೋಗಿ, ನಾಳೆ ಅದು ಹೆಚ್ಚಾದಾಗ ನೀವು ಆ ಮನೆಯಿಂದ ವಾಪಸ್ ಈ ಕಡೆ ಬರೋದಾದರೆ, ಅಥವಾ ಇನ್ನೇನೋ ನಿರ್ಧಾರ ಮಾಡೋದಾದರೆ, ಗಂಡ ಹಿಂಗೆ ಮಾಡ್ಬಿಟ್ಟ ಅಂತ ಅಲ್ಲಿ ಹೋಗಿ ನೀನು ತಗಾದೆ ತೆಗಿಯೋದಾದರೆ ಅವ್ರ ಮನೆ ಹಾಳಾಗಲ್ವಾ? ಹೌದಲ್ವಾ? ನಾಳೆ ದಿನ ನಿನ್ಗೆ ಅಟ್ಲೀಸ್ಟ್ ನಿಂಗೆ ಅಲ್ಲಿ ಮಹಾನಂತರವೂ ಇದೇ ಮುಂದುವರಿತು, ಇನ್ನೂ ಜಾಸ್ತಿನೇ ನರಕ ಕೊಡೋಕೆ ಶುರು ಮಾಡಿದ್ರು ಅಂದರೆ, ಇವತ್ತಿನ ಪ್ರತಿಭಟನೆಯನ್ನು ಅಥವಾ ಇವತ್ತು ಮಾಡಬೇಕಾದ ಪ್ರತಿಭಟನೆ ನೀನು ಅಲ್ಲಾದರೂ ಅನಿವಾರ್ಯವಾಗಿ ಮಾಡೇ ಮಾಡ್ತೀಯಲ್ಲ. ಅಲ್ಲೇನಾಗ್ಬಿಡುತ್ತೆ, ಒಂದೋ ಅವರೆಲ್ಲರಿಗೂ ನರಕ ತೋರಿಸ್ತೀಯ, ಇಲ್ಲ ನೀನು ಮಾಡ್ತೀಯ ಅಂತ ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಏನು ನಡೆಯುತ್ತೆ, ಎಲ್ಲಿ ನೆಮ್ಮದಿ ಸಿಗುತ್ತೋ ಆ ಕಡೆಗೆ ಮನಸ್ಸು ಹರಿದು ಬಿಡುತ್ತೆ, ಹೌದಲ್ಲ? ಆಗ ಈಗ ನೀನೇನು ಕೆಟ್ಟ ಹೆಸರು ಬರುತ್ತೆ ಅಂದ್ಕೊಂಡಿದೆಯೋ ಅದಕ್ಕಿಂತ 1000 ಪಟ್ಟು ಕೆಟ್ಟ ಹೆಸರು ಅದು, ಅಲ್ಲೇನೋ ಹೋಗಿ ಎಡವಟ್ಟು ಮಾಡೋದು, ಹೌದಲ್ಲ? ಹೌದು. ಮೊದಲು ಈ ವಿಚಾರವನ್ನ ಸಮಾಜ, ಗೌರವ ಹಿಂಗೆಲ್ಲ ಅಂದ್ಕೊಳ್ಳುವಷ್ಟು ಮೂರ್ಖತನ ಮಾಡಬೇಡವ್ವ. ನೀನು ತಿಳಿದವಳು, ಎಜುಕೇಷನ್ ಇರೋಳು, ನಿಮ್ಮ ಮನೆಯವರೆಲ್ಲ ನಿನ್ನ ನಾಚಿಕೆ ಹಾಕಿದ್ರು ನಿನ್ನ ಜೀವನ ನೀನು ಮಾಡ್ಕೊಳ್ಳೋ ಶಕ್ತಿ ನಿನಗಿದೆ. ಆದರೆ ಯಾವ ಸತ್ಯಗಳು ನಿನ್ನ ಕಣ್ಣು ಮುಂದಿದ್ದಾವೆ, ಒಂದು ಅದನ್ನು ಒಪ್ಕೋ. ಇಲ್ಲ ಅವ್ನು ಹೆಂಗಾದರೂ ಇರಲಿ, ನನಗೆ ಅವನ ಪ್ರಾಣ, ಅವನ ಕಂಡ್ರೆ ನಂಗೆ ಅವನು ಹೆಂಗಿದ್ರು ನಾನು ಸಹಿಸ್ಕೊಳ್ತೀನಿ ಅನ್ನೋ ಈ ಪ್ರೇಮದ ಉತ್ತುಂಗಕ್ಕೆ ಬಾ. ಇಲ್ಲ ನನಗಿದೆಲ್ಲ ಸಾಧ್ಯ ಇಲ್ಲ, ನನ್ನ ಮನೆಯವ್ರಿಗೆ ನಾನು ಹೇಳ್ತೀನಿ, ಅದಾಗಿಯೂ ಅವರು ಮುಂದುವರಿದ್ರೆ ಅಥವಾ ಅದಾಗಿಯೂ ಅವರು ಒತ್ತಾಯ ಮಾಡಿದ್ರೆ ಅದು ಮದುವೆ ಆದಮೇಲೆ ಅವರೇ ಅದ್ರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ಇಲ್ಲ ಇದು ನನಗೆ ಗೊತ್ತಿರಲಿಲ್ಲ ಕಣವ, ಇದನ್ನು ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ತಾರೆ, ಏನೋ ಮಾಡು. ಬಟ್ ನಾನು ಹೇಳೋದು, ಮೊದಲು ತಿಳಿಸು. ನೀನು ತಿಳಿಸ್ದೇನೆ ಹಿಂಗೆ ಅಂದ್ಕೊಂಡ್ಬಿಡ್ತಾರ, ಹಂಗೆ ಅಂದ್ಕೊಂಡ್ಬಿಡ್ತಾರ. ಇಲ್ಲ ತಾಯಿ, ಇದು ಬಹಳ ಸೂಕ್ಷ್ಮ ವಿಚಾರ. ನೀನು ಈ ಒಲ್ಲದ ಮನಸ್ಸಿನಿಂದ ಹೋಗಿ ಆಮೇಲೆ ಅವ್ರ ಮನೆಯಲ್ಲಿ ಹೋಗಿ ತಗಾದೆ ತೆಗೆದು ಆ ಮನೆ ಈ ಮನೆ ಎರಡು ಒಟ್ಟಿಗೆ ಹಾಳಾಗುವುದಕ್ಕಿಂತ ಒಂಚೂರು ಆರಂಭದಲ್ಲೇ ಯಾರೋ ಏನೋ ಅನ್ಲಿ, ತೊಂದರೆ ಇಲ್ಲ. ಯಾಕಂದರೆ ಇದು 2 ಮನಸ್ಸುಗಳ ಒಪ್ಪಂದ. ಆ್ಯಂಡ್ ಇಲ್ಲಿ ಯಾರೋ ನಿನ್ನನ್ನು ಕಾಲೇಜಲ್ಲಿ ಇಷ್ಟಪಟ್ಟಿದ್ದಾನೆ ಅನ್ನೋ ವಿಚಾರ ಇಲ್ಲಿ ಬರಬಾರ್ದು, ಆಯ್ತಾ? ಇಲ್ಲಿ ಇಷ್ಟಪಡ್ಲಿಕ್ಕೆ ನೀನು ಮದುವೆನೇ ಆಗಿಲ್ಲದೆ ಇರಬೇಕು ಅಂತ ಇಲ್ಲ. ಮದುವೆ ಆದ್ಮೇಲೂ ನಿನ್ನನ್ನು ಇಷ್ಟಪಡೋರು ಇವತ್ತಿನ ಕಾಲಕ್ಕೆ ಇದ್ದೇ ಇದ್ದಾರಲ್ಲ. ಮತ್ತೆ ಇವೆಲ್ಲ ಏನಾಗ್ಬಿಡ್ತೋ ಗೊತ್ತಾ, ನಾಳೆ ದಿನ ನೀನು ಹೀಗೆ ಒಲ್ಲದ ಮನಸ್ಸಿನಿಂದ ಒಲ್ಲದ ಗಂಡನ ಜೊತೆ ಸಂಸಾರ ಮಾಡಿದ್ಲು, ನಂಗೆ ಅಲ್ಲಿ ಹೋಯ್ತಿ, ಅಲ್ಲಿ ಏನೋ ಒಂದು ಇವತ್ತು ತೋರಿಸ್ತಾ ಇರೋ ಈ ವರ್ತನೆ ಇನ್ನೂ ಅತಿರೇಕಕ್ಕೆ ಹೋಗುತ್ತೆ, ಅವ್ರ ಜೊತೆ ಅವ್ರ ಅಮ್ಮನೂ ಸೇರ್ಕೊಳ್ತಾರೆ, ಇನ್ನೂ ಏನೋ ಎಡವಟ್ಟು ಆಯಿತು ಅಂದ್ಕೋ. ಅವಾಗ ಏನು ಮಾಡ್ತೀಯಾ? ಇವತ್ತೇನು ಹೇಳೋಕ್ಕಾಗುತ್ತಿಲ್ಲ ಅಂತ ಇದ್ದೀಯೋ ಅವತ್ತು ನೀನು ಹಿಂಗಿರಲ್ಲ, ಅವತ್ತು ನೀನು ಬ್ಲಾಸ್ಟ್ ಆಗ್ತೀಯ. ಯಾಕಂದ್ರೆ ಬೇರೆ ದಾರಿ ಇರಲ್ವಲ್ಲ. ಹಾಗಾಗಿ
ಪ್ರಪಾತದೊಳಗಡೆ ಬಿದ್ದಾದ್ಮೇಲೆ ಹೆಲ್ಪ್ ಹೆಲ್ಪ್ ಅಂತ ಕೂಗೋದಕ್ಕಿಂತ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡೋದು ಉತ್ತಮ, ಹೌದಲ್ಲ? ಹೌದು. ಅದಕ್ಕೆ ನಿನ್ನ ಮನೆಯವ್ರಿಗೆ ಹೇಳು, ನೋಡಿ ಹಿಂಗಿದೆ, ಹಿಂಗಾಗ್ತಿದೆ, ಹಿಂಗೆ ಹೊಲ್ಸಾಗಿ ಬೈತಾನೆ, ಅಪ್ಪ ಅಮ್ಮನ ಬೈತಾನೆ, ಹಿಂಗೆಲ್ಲ ಮಾಡ್ತಾನೆ, ಯಾಕಂದ್ರೆ ಮನಸ್ಥಿತಿಗಳೇ ಸರಿಗೆ ಬರ್ತಾ ಇಲ್ಲ ಅಂತ ನೀನು ಹಿಂಗೆ ಹೇಳಿ ಅವ್ರು ಏನು ಹೇಳ್ತಾರೆ ಅವ್ರ ಕಡೆ ಒಪಿನಿಯನ್ ತಗೋ. ಈಗ ಅಯ್ಯೋ ಆ ಮಗಳು ನೋಡಿದ್ರೆ ಹಂಗೆ ಮಾಡಿಬಿಟ್ಲು, ಇವಳು ಹಿಂಗೆ ಮಾಡಿಬಿಟ್ಲು, ನಿಜವಾಗ್ಲೂ ಮನ್ಸು ಬಿಟ್ಕೊಂಡು ಯೋಚನೆ ಮಾಡ್ಕೊಳ್ಳವ, ನೀನು ಅವನಿಂದಲೂ ಓಡಾಗಿ ಇವ್ರಿಗೆ ಮರ್ಯಾದೆ ತೆಗ್ದಿದ್ಯಾ? ಇಲ್ಲ ತಾನೆ? ಇಲ್ಲ. ಅಂದರೆ ಇವರು ಮರ್ಯಾದೆ ಕಾಪಾಡಬೇಕು ಅಂತ 26 ಆದ್ರೂ ಇವ್ರು ತಲೆ ತಗ್ಗಿಸದ ಹಾಗೆ ಬದುಕಿರೋದೇ ದೊಡ್ಡ ಸಾಧನೆ ತಾನೆ. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕಲ್ಲ. ಆದರೆ ಇವ್ರು ಯಾರೋ ಬೇಜಾರು ಮಾಡ್ಕೊಳ್ತಾರೆ ಅಂದ್ಕೊಂಡು ಒಂದು ಹೆಣ್ಮಗಳಾಗಿ ಈ ಥರದ ವಿಚಾರಗಳು ಬಂದಾಗ ಬಹಳ ದಿಟ್ಟವಾಗಿ ಹೆಜ್ಜೆ ಇಡಬೇಕು. ನಾನು ಆ ಹುಡುಗನ ಬಿಟ್ಟುಬಿಡು ಅಂತ ಒಂದೇ ಮಾತಲ್ಲಿ ಹೇಳ್ತಾ ಇಲ್ಲ, ಆದರೆ ಈ ಸಮಯದಲ್ಲಿ ಇಲ್ಲ ನಾನು ಹೋಗಲ್ಲಿ ಸರಿ ಮಾಡ್ತೀನಿ, ಇದೊಂದು ವಿಚಾರ ಬಿಟ್ಟರೆ ಅವ್ನು ತಂದು ಹಾಕೋದು ಬೇರೆ ಎಲ್ಲದರಲ್ಲೂ ಅವ್ನು ಸರಿ ಇದ್ದಾನೆ, ಅವ್ರ ಮನೆತನ ಸರಿ ಇದೆ, ಅವ್ರ ತಾಯಿ ಅವ್ರು ಉಳಿದವರೆಲ್ಲ ನನಗೆ ಇದರಲ್ಲಿ ಸಪೋರ್ಟ್ ಮಾಡ್ತಾರೆ, ನಾನು ಅಲ್ಲಿ ಹೋಗಿ ಅವನನ್ನು ಉದ್ಧಾರ ಮಾಡ್ತೀನಿ ಅನ್ನೋ ಆ ಮಟ್ಟಿನ ರಿಸ್ಕ್ ತಗೊಳ್ತೀಯ, ಪ್ಲೀಸ್ ತಗೋ, ನಿನಗೆ ಬಿಡ್ತೀನಿ. ಆದರೆ ಇಲ್ಲ ಸರ್ ನನಗೆ ಇದು ಯಾಕೋ ಸರಿ ಬರ್ತಾ ಇಲ್ಲ ಅನ್ಸ, ಪ್ಲೀಸ್ ಇದರಿಂದ ಸ್ಟೆಪ್ ಬ್ಯಾಕ್ ಆಗಿ ನಿನ್ನ ಮನೆಯವ್ರಿಗೆ ಹೇಳು, ಅದನ್ನು ಭಾಳ ಬಲವಾಗಿ ಮಂಡಿಸು, ವಾದ ಮಾಡು. ಓಕೆ ಹಿಂಗಿದೆ ನನಗೆ ಯಾಕೆ ಅಲ್ಲಿಗೆ ಹೋಗಿ ಒದ್ದಾಟ ಮಾಡೋದು ಬೇಡ, ಆ ಹುಡುಗನೂ ಕೂಡ ನೀನೇ ಕಿತ್ತಾಕು ನಾನು ಕಿತ್ತಾಕಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಿದ್ದಾನೆ ಅಂತ ನಿಮ್ಮ ನಡುವೆ ನಡೆದಿರೋದನ್ನು ತಿಳಿಸು. ಬಟ್ ಇಲ್ಲಿ ಮನೆಯವ್ರನ್ನೆಲ್ಲ ತಲೆ ತಗ್ಗಿಸಬೇಕು ಅಥವಾ ಅವ್ರಿಗೆಲ್ಲ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಿನ್ನ ಅಂತರಂಗದಲ್ಲಿ ಇಲ್ಲ, ಹೌದಲ್ಲವಾ? ಹೌದು. ಆಯ್ತಾ? ನಿನಗೆ ಮನೆಯವರಿಗೆ ಎಲ್ಲೂ ಇವತ್ತು ನೋಡಿ ನಿಮ್ಮ ದೊಡ್ಡತನ ಎಂಥದ್ದು ಅಂದರೆ ಇವತ್ತಿಗೂ ನನ್ನ ಬಳಿ ಬಂದು ಅಯ್ಯೋ ನಾನು ಹೇಳಿದ್ರೆ ಅವರಿಗೆಲ್ಲ ದುಃಖ ಆಗುತ್ತೆ ಅಂತ ಹೇಳ್ತಿದ್ದೀಯೇ ಹೊರತು ಇಲ್ಲ ನಾನು ಹಿಂಗೆ ಮನೆಯವ್ರ ಮರ್ಯಾದೆ ತೆಗೆದು ಬಿಡಬೇಕು ಅಂತ ನೀನೇನು ಹೇಳ್ತಿಲ್ಲ. ಅಂದರೆ ನಿನ್ನ ಹೃದಯದಲ್ಲಿ ಆಲ್ರೆಡಿ ಧರ್ಮ ನೆಲೆಸಿದೆ. ಆದರೆ ತೀರಾ ಒಳ್ಳೆತನ ಆದರೆ ಅದು ತಪ್ಪು, ಮೂರ್ಖತನ ಅದು. ಹೌದು. ಇವತ್ತಿಗೆ ಹುಡುಕಿದ್ರು ಹೆಣ್ಣು ಸಿಗ್ತಿಲ್ಲ, ಅಯ್ಯೋ ಹೆಣ್ಣು ಕೊಡ್ತೀನಿ ಅಂದರೆ ನಮ್ಮ ಚರ್ಮ ಸುಳಿದು ನಿಮ್ಮ ಮನೆಯವರಿಗೆಲ್ಲ ಒಂದೊಂದು ಚಪ್ಪಲಿ ಮಾಡಿ ಕೊಡ್ತೀವಿ ಅನ್ನೋ ಕಾಲ ಬಂದಿರಬೇಕಾದ್ರೆ ಇದು ಯಾವುದವ, ಇದು ವಿಚಿತ್ರ ಇದು. ಅಂದರೆ ನೋಡಿ, ಒಬ್ಬ ಪುರುಷನಿಗೆ ದುಡಿಮೆ ಇಲ್ಲ ಅಂದ್ರೆ ಅವನೊಂದು ಮದುವೆ ಆಗ್ಬೋದವ, ಅವನು ನೋಡಕ್ ಕಪ್ಪಿದ್ದಾನೆ ಅಂದ್ರೆ ಅವನೊಂದು ಮದುವೆ ಆಗ್ಬೋದು. ಆದರೆ ಚಪಲಗಳು ಚಟಗಳಿದ್ದಾವಲ್ಲ ಅವ್ರನ್ನೂ ಆಗ್ಬೋದು. ಯಾವಾಗ ಇಲ್ಲ ನನ್ನ ತಪ್ಪಾಯಿತು ನಾನು ಇನ್ನು ಮುಂದೆ ಹಂಗೆ ಮಾಡಲ್ಲ ಅಂತ ತಿದ್ದಿಕೊಳ್ಳುವ ಎಂಥ ಹೀನ ಮನಸ್ಥಿತಿಯವನೇ ಆಗಿರಲಿ, ಹೀನ ಚಪಲಗಾರನೇ ಆಗಿರಲಿ, ಇಲ್ಲ ನಾನು ತಿದ್ದುಕೊಳ್ತೀನಿ ಅಂದು ಅವನನ್ನು ಕ್ಷಮಿಸ್ಬಿಡ್ಬೇಕು. ಬಟ್ ಇಲ್ಲ ಅಲ್ಲಿ ಯಾವ ಲಕ್ಷಣವೂ ಕಾಣ್ತಿಲ್ಲ ಅಲ್ಲ. ಹಾಗಾಗಿ ನಿನ್ನ ಈ ಕಾಲೇಜಿನಲ್ಲಿ ಯಾರೋ ನಿನ್ನನ್ನು ಇಷ್ಟಪಡ್ತಿದ್ದಾನೆ ಅನ್ನೋ ಚಾಪ್ಟರ್ನ ಕಿತ್ತಾಕು, ಅದು ಬೇಡ. ಕಿತ್ತಾಕು ಅಂದರೆ ಅವನು ಕಾಲೇಜೇ ಬಿಟ್ಟು ಹೋಗು ಅಂತಲ್ಲ, ಅವನ ಮನಸ್ಸಲ್ಲಿ ಏನಿದೆ ಅದಕ್ಕೆ ನೀನು ಹೊಣೆ ಅಲ್ಲ. ಬಟ್ ನೀನು ಅದಕ್ಕೆ ಸ್ಪಂದನೆ ಮಾಡುವಂಥದ್ದು ಇಟ್ಕೊಂಬೇಡ. ಇವನ್ ಈ ಕಡೆ ಆಗ್ತೀಯೋ ಬಿಡ್ತೀಯೋ ಅಂದರೆ ಮದುವೆ ವಿಚಾರ ಅದೇನೇ ನಡೀಲಿ ಆ ಕಡೆ, ಈ ಕಡೆದು ಬೇಡ. ನಾಳೆ ದಿನ ಏನಾಗ್ಬಿಡುದು ಗೊತ್ತಾ, ಇಲ್ಲಿ ಇದ್ದಿದ್ದಕ್ಕೆ ಹಿಂಗೆ ಮಾಡಿದ್ಲು ಅಂತಾರ ಮೇಲೆ ಅಲ್ವಾ? ಹೌದು. ನಾಳೆ ನಿನ್ನ ಸಂಸಾರ ಹಾಳಾದಾಗ ಚರ್ಚ್ ಫಾದರು ಬರಲ್ಲ, ನಿನ್ನ ಫಾದರು ಬರಲ್ಲ, ಯಾರೂ ಬರಲ್ಲ, ನಿನ್ನ ಬದುಕು ನೀನೇ ನೋಡ್ಕೊಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ದಿಟ್ಟತನದಿಂದ ಮನೆಯವರಿಗೆ ಏನು ನಡೀತೋ ಅದನ್ನು ಹೇಳು. ಅವರು ಅಲ್ಲಿ ಕೂತು ಮಾತಾಡಲಿ. ಅಲ್ಲಿ ದೊಡ್ಡವ್ರ ಸಮ್ಮುಖದಲ್ಲಿ ಇನ್ನೊಂದು ರೌಂಡ್ ಚರ್ಚೆ ನಡೆದು ಅಲ್ಲೇನು ನಿರ್ಧಾರಕ್ಕೆ ಬರ್ತಾರೆ. ನಿನ್ನ ಮನೆಯವರು ನಿನಗೇನು ಕೆಡುಕು ಮಾಡಬೇಕು ಅಂತ ಹೊಂಟಿರಲ್ಲ. ಬಟ್ ಇಲ್ಲಿ ನಡೆಯುವವ್ರಿಗೆ ಗೊತ್ತಿಲ್ಲ ಅಂದರೆ ಅವರೇನು ತ್ರಿಕಾಲ ಜ್ಞಾನಿಗಳ? ಕಡೆಪ ನನ್ನ ಮಕ್ಳ ಜೊತೆ ಹಿಂಗೆಲ್ಲ ಮಾಡ್ತವನಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರೇನು ತಪಾಸ್ ಮಾಡಿದಾರ? ಇಲ್ಲ. ನೀನು ಹೇಳ್ದೆ ಹೋದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅವ್ರಿಗೆ ಕೆಲವು ವಿಚಾರಗಳು ಗೊತ್ತಿರ್ಬೋದು, ಬಟ್ ಇಷ್ಟ ಆಳವಾಗಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ? ಮೊದಲು ನಿನ್ನ ಜೀಸಸ್ ಮೇಲೆ ಭಾರ ಹಾಕಿ ಅವರಿಗೆ ಹೇಳ್ಬಿಡವ, ಹಿಂಗಿದೆ 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 ಅಂತ ಹೇಳು. ಆ್ಯಂಡ್ ಒಂದು ತಾಯಿ ನಿನಗೆ ನಾನು ಹೇಳೋದು, ಯಾವುದೇ ಪರಿಸ್ಥಿತಿ ಬರಲಿ, ನಾಳೆ ನಿನ್ನನ್ನು ಎಲ್ಲ ಸೇರಿ ಮದುವೆ ಮಾಡಿದ್ರು ಅಂತಲೇ ಅಂದ್ಕೊಳ್ಳಿ, ನಾಳೆ ಏನೋ ಇನ್ನೂ ಎಲ್ಲ ಸರಿ ಹೋಯ್ತೋ ಕಿತ್ತು ಹೋಯ್ತೋ ಏನೋ ಆಯಿತು ಅಂದ್ಕೋ, ಜೀವನ ಪವಿತ್ರವಾದದ್ದು. ಇದಕ್ಕೆಲ್ಲ ನೀನು ಸಾಯ್ತೀನಿ ಪ್ರಾಣ ಬಿಡ್ತೀನಿ ಹೆಂಗೆ ಆಗ್ಬಿಡ್ತೋ ನಾ ಟೀಚರ್ ಇದೆಯವ, ಯಾರಿಲ್ಲ ಅಂದ್ರೆ ನಿನ್ನ ಜೀವನ ನೀನು ಮಾಡ್ಕೊಳ್ತೀಯ. ಇವನ್ ಏನೋ ಮನೆಯಲ್ಲ ಸೇರಿ ನೀನು ಮದುವೆ ಮಾಡಿದ್ರು ಅಂತಲೇ ಅಂದ್ಕೋ ಸುಮ್ಮನೆ. ನಾಳೆ ಏನೋ ಈಗ ನಡೀತಿರೋ ಥರನೇ ಇನ್ನೂ ಏನೋ ಅಲ್ಲ ಆಯಿತು, ಎಡವಟ್ಟಾಯಿತು, ನಿನ್ನ ಸಂಸಾರವೇ ಹಾಳಾಯಿತು ಅಂತಲೇ ಅಂದ್ಕೋ ಸುಮ್ಮನೆ. ಆದರೆ ಬದುಕನ್ನು ಮುಗಿಸಿಕೊಳ್ಳುವಷ್ಟು ಆಗಬಾರ್ದಲ್ಲ.
ಹೌದು. ಡೋಂಟ್ ವರಿ, ಅಷ್ಟೆಲ್ಲ ಯೋಚನೆ ಮಾಡಬೇಡ. ನಿನ್ನ ಮನೆಯವರಿಗೆ ವಿಷಯವನ್ನು ತಿಳಿಸು. ಮನೆಯವರು ಅವ್ರ ಮನೆಯವರು ದೊಡ್ಡವ್ರ ಹತ್ರ ಕೂತು ಎಲ್ಲವ್ರನ್ನೂ ಮಾತಾಡ್ಲಿಕ್ಕೆ ಹೇಳಿ ಇನ್ನೊಂದು ರೌಂಡು. ಹಾ, ಅಲ್ಲಿ ನಾನ್ ಏನ ಮನೆಗ್ ತಿಳಿಸ್ತೀನಿ. ತಿಳಿಸ್ಬಿಟ್ಟು ಅಲ್ಲಿ ಏನಾಯ್ತು, ಯಾಕಂದ್ರೆ ಹೆಣ್ಣಿನ ಕಡೆಯವರಾಗಿ ಇವತ್ತು ನಿಮಗೊಂದು ಶಕ್ತಿ ಇದೆಯವ, ಅಧಿಕಾರ ಇದೆ, ನೀವು ಕೇಳಬಹುದು. ಹೌದು. 3 ಗಂಟು ಬಿಗದಾದ ಮೇಲೆ ಅಥವಾ ಸಪ್ತಪದಿ ತುಳಿದಾದ ಮೇಲೆ ಅಥವಾ ನಿಮ್ಮ ಧರ್ಮದ ಪ್ರಕಾರಕ್ಕೆ ಮದುವೆ ವಿಚಾರ ಮುಗ್ದಾದ ಮೇಲೆ ಆ ನಂತರ ನೀವೇನು ಬಡ್ಕೊಂಡ್ರು ಅರಣ್ಯ ರೋದನ ಆಗ್ಬಿಡುತ್ತದು. ಹೌದು. ಹಾಗಾಗಿ ರಿಲ್ಯಾಕ್ಸ್, ಏನು ಮುಗ್ದೆ ಹೋಗಿಲ್ಲ. ನಿನ್ನೊಂದಿಗೆ ಏನೇನಿಲ್ಲಿ ನಡೀತಾ ಇದೆ ಅದನ್ನು ನಿನ್ನ ಚಿಕ್ಕಪ್ಪತಿರೋ ಅಥವಾ ಯಾರೋ ಅಲ್ಲಿ ನಿನ್ನ ಭಾವನೆ ಅರ್ಥ ಮಾಡ್ಕೊಳ್ಳೋರಲ್ಲಿ 5 ಜನದಲ್ಲಿ ಒಬ್ಬರ ಇರ್ತಾನೆ, ಅವನ ಹತ್ರ ಕೂತು ಹೇಳವ ಹಿಂಗಾಯ್ತು. ಇವನ್ ಆ ಹುಡುಗ ಕೆಟ್ಟವನು ಅದು ಇದು ಅಂತಲ್ಲ, ನನಗೆ ಯಾಕೋ ಹಿಂಗೆ ಆಗ್ತಾ ಇದೆ, ದಯವಿಟ್ಟು ಇದು ಕೂತು ಮಾತಾಡಿ ನಮ್ಮ ಹಿಂಗೆಲ್ಲ ಆದರೆ ನಾವು ಖಂಡಿತ ಇದಕ್ಕೆ ಒಪ್ಪಲ್ಲ ಅಂತ ಮನೆಯವ್ರ ಕಡೆಯಿಂದಲೇ ಅವ್ರಿಗೊಂಚೂರು ಬಿಸಿ ಮುಟ್ಟಿಸಿದ್ರೆ ಅವ್ರ ಮಗನ ಸರಿ ಮಾಡ್ತಾರೆ, ಇಲ್ಲ ಬೇಡ ಅಂತಾರೆ. ನಿನ್ನ ಮನೆಯವರು ಅಯ್ಯೋ ಮರ್ಯಾದೆ ಹೋಗುತ್ತೆ ಅಂತ ಹಿಂಗಿದ್ರೆ ಅದೇ ಈ ಮರ್ಯಾದೆ ಇವಾಗ ಹೋಗಲ್ಲ, ಇನ್ನೊಂದು 8-10 ತಿಂಗಳು ಅಥವಾ ಇನ್ನೊಂದು ವರ್ಷ ಬಿಟ್ಟು ಹೋದ್ರೆ ಮತ್ತೆ ಅದೇ. ಅಂದರೆ ಯಾವುದನ್ನು ಆಗಬಾರ್ದು ಅಂತ ನೀವು ತಡೀತಾ ಇದ್ದೀರೋ ಅದೊಂಚೂರು ಪೋಸ್ಟ್ಪೋನ್ ಆಗುತ್ತೆ, ಕ್ಯಾನ್ಸಲ್ ಆಗಲ್ಲ. ಎನಿವೆ, ನಿನ್ನ ಬದುಕಿಗೆ ಒಳ್ಳೇದೇ ಆಗಲಿ. ಮನೆಯವ್ರಿಗೆ ಅದನ್ನು ತಿಳಿಸು. ಆ ಹುಡುಗ ಅಥವಾ ಅವ್ರ ತಾಯಿ ಗೊತ್ತಿಲ್ಲವ, ಅದೊಂದು ಕೆಟ್ಟ ಗಳಿಗೆಗಳು ಇರ್ತವೆ. ಬಟ್ ನನಗನ್ಸುತ್ತೆ ನಿಮ್ಮ ಮನೆಯವ್ರಿಗೆ ಇದನ್ನು ಹೇಳಾದ ಮೇಲೆ ಇನ್ನೊಂದು ರೌಂಡ್ ಖಡಕ್ ಹಾಕಿ ಕೂತು ನಿಮ್ಮ ಮನೆಯವರು, ನಿಮ್ಮ ತಾಯಿನೋ ನಿಮ್ಮ ಮಾವಂದಿರೋ ಕೂತು ಮಾತಾಡಿ, ನೋಡಪ್ಪ ಹಿಂಗೆಲ್ಲ ಆದರೆ ನಾವು ಕೊಡಲ್ಲ ಕಣಪ್ಪ ಅಂತ ಹಂಗೆ ಹಿಂಗೆ ಇವರೇ ಒಂದು ಸ್ವಲ್ಪ ಬಿಸಿ ಮುಡಿಸ್ಬೇಕು. ಅದಾದ ಮೇಲೆ ಅವರು ಬುದ್ಧಿ ಕಲಿತಾರೆ ಅಥವಾ ಏನು ಹೇಳ್ತಾರೆ ನೋಡಿ. ಬಟ್ ನೀವು ಧೈರ್ಯ ಕಳ್ಕೊಳ್ಬೇಡಿ, ಎದೆಗುಂದಬೇಡಿ, ಕೆಲಸ ಮಾಡಿ. ಈ ಕಡೆ ಯಾರೋ ಒಬ್ಬ ನಿಮ್ಮ ಕಾಲೇಜಲ್ಲಿ ನಿಮ್ಮನ್ನು ಇಷ್ಟಪಡ್ತಾನೆ, ಆ ವಿಚಾರಗಳಿಗೆಲ್ಲ ನೀವು ಎಂಟರ್ಟೈನ್ ಮಾಡಬೇಡಿ, ಆಯಿತಾ? ಯಾಕಂದರೆ ಈಗ ನೀನು ಯಾವುದನ್ನು ನೀನು ಕಷ್ಟ ಅಂತಿದೀಯಾ, ಸೆಟ್ ಆಗಿರೋ ಮದುವೆ ವಿಚಾರದಲ್ಲಿ ಆ ಹುಡುಗನ ವರ್ತನೆ, ಇದಕ್ಕಿಂತ ಅತಿ ದೊಡ್ಡ ಕಷ್ಟ ಈ ಅನ್ಅಫಿಷಿಯಲ್ ಸಂಬಂಧಗಳು ದುರಂತ ಮಾಡಿಬಿಡ್ತವೆ. ಕೇಳಂತ ಕಥೆಗಳಿದಾವೆ ತುಂಬ ಇಲ್ಲಿ. ಯಾಕಂದ್ರೆ ಈ ಸಮಯದಲ್ಲಿ ನಿನಗೊಂದು ನೆಮ್ಮದಿ ಬೇಕು ಅಂತ ಈ ಕಾಲೇಜಲ್ಲಿ ನಿನ್ನನ್ನು ಇಷ್ಟಪಡ್ತಿರುವವನ ಪ್ರತಿ ಮಾತುಗಳು ಕೂಡ ವೇದಾಂತ ತರ ಕೇಳಿಬಿಡ್ತವೆ. ಯಾಕಂದ್ರೆ ಅಲ್ಲೆಲ್ಲ ನೆಮ್ಮದಿ ಇರಲ್ಲ, ಇಲ್ಲಾಂದ್ರೆ ನೆಮ್ಮದಿ ಐತೆ ಅಂತ. ಸೊ ನಿನ್ನ ನೆಮ್ಮದಿ ಇವನಲ್ಲೂ ಇಲ್ಲ, ಅವನಲ್ಲೂ ಇಲ್ಲ, ನಿನ್ನಲ್ಲಿದೆ. ನೀನು ಮನೆಯವರ ಇಚ್ಛೆಯಂತೆ ಬದುಕ್ತಾ ಇದ್ದೀಯ, ಮುಂದೆಯೂ ಬದುಕು. ಆದರೆ ಮನೆಯವರ ಇಚ್ಛೆಯಂತೆ ಬದುಕ್ತಾ ಇದ್ದೀನಿ ಎಂದುಕೊಂಡು ನನ್ನ ಬದುಕನ್ನು ಹಾಳು ಮಾಡಿಕೊಳ್ಳೋದೇನಲ್ಲ. ಅಲ್ಲಿ ಏನು ಹೇಳಬೇಕು ಅವ್ರಿಗೆಲ್ಲ ತಿಳಿಸಿ ಹೇಳು. ಇನ್ನೊಂದ್ಸಲಿ ಅವ್ರು ಕೂತು ಮಾತಾಡಲಿ. ಆ್ಯಂಡ್ ಏನಾಯಿತು ಅಂತ ನೀನು ಇನ್ನೊಮ್ಮೆ ಪರ್ಸ್ನಲ್ ಯಾವಾಗಾದರೂ ಕರೆ ಮಾಡಿ ಮಾತಾಡವ. ಆ್ಯಂಡ್ ಅಲ್ಟಿಮೇಟ್ಲಿ ದೇವರು ನಿನ್ನ ಬದುಕಿಗೆ ಎಂದೂ ಕೆಡುಕು ಮಾಡೋದಿಲ್ಲ. ಅವನನ್ನು ನಂಬು, ನಿನ್ನ ಮನೆಯವರಿಗೆ ತಿಳಿಸು. ಆ್ಯಂಡ್ ನಿನ್ನ ಅಭಿಪ್ರಾಯ ಏನಿದೆ ಸ್ಪಷ್ಟವಾಗಿ ಹೇಳು. ಯಾಕಂದರೆ ನಿನಗಿರೋದು ಇದೊಂದು ಅವಕಾಶ. ಏನು 3 ಮದುವೆ ಆಯ್ತಾರ? ಇಲ್ಲ ತಾನೆ? ಸೊ ನಮಗೆ ಬಂದ ಈ ಥರದ ಪರಿಸ್ಥಿತಿ. ಇವನ್ ನೀನೊಂದು ಕೆಲಸ ಮಾಡ್ತಿದ್ದೀಯಲ್ಲವ, ಈಗ ಒಂದು ಕಾಲೇಜಲ್ಲೋ ಯಾವುದೋ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಿ, ಅಲ್ಲೊಂಚೂರು ಸಂಬಳ 3 ತಿಂಗಳು ಲೇಟ್ ಆದರೂ ನೀನು ಕೆಲಸ ಮಾಡ್ಬೋದು, ಇಲ್ಲ ಇನ್ನೊಂದು ಕಾಲೇಜ್ಗೆ ಹೋಗಿ ಸೇರ್ಕೊಬೋದು, ಅಥವಾ ಇನ್ನೇನು ಒಂದು ತಿಂಗಳು ಮನೇಲಿರ್ಬೋದು, ಏನೋ ಆಗುತ್ತೆ. ಮದುವೆ ಒಂದ್ಸಲಿ ಕಟ್ಕೊಂಡ ಮೇಲೆ ಹಂಗಾಗಲ್ಲ. ಸೊ ಹೆಣ್ಮಕ್ಳಿಗೆ ಮನೆಯವರು ಯಾವುದೇ ಕಾರಣಕ್ಕೂ ಯಾಕಂದರೆ ಮನೆ ಹೆಣ್ಮಗಳು ಅಲ್ಲಿ ದಿನನಿತ್ಯ ಕಣ್ಣೀರು ಹಾಕಿ ಇವ್ರು ಇಲ್ಲಿ ಮರ್ಯಾದೆಯಿಂದ ಚೆನ್ನಾಗಿ ಬದುಕೋದ್ರಲ್ಲಿ ಏನು ಅರ್ಥ ಇದೆ? ಫಸ್ಟ್ ಆಫ್ ಆಲ್ ಮರ್ಯಾದೆ ಹಾಳಾಗಲಿಕ್ಕೆ ಮದುವೆ ಸೆಟ್ ಆಗಿದ್ದು ಅವ್ನು ಮದುವೆ ಆಗೋ ಹುಡುಗನ ಬಿಟ್ಬಿಟ್ಟು ಇನ್ಯಾವನಿಂದಲೋ ಓಡೋದ್ರೆ ಅವ್ರ ಮರ್ಯಾದೆ ಹಾಳು ಅಂತ ಹೇಳ್ಬೋದು. ಅಂಥದ್ದೇನು ಮಾಡಿಲ್ವಲ್ಲ. ಹೌದು. ಧೃತಿಗಿಡಬೇಡವ, ಒಳ್ಳೇದಾಗುತ್ತೆ. ಧೈರ್ಯವಾಗಿರು. ಆ ಹುಡುಗನ ಜೊತೆ ನೀನು ಸ್ವಲ್ಪ ಕಂಪ್ಲೀಟ್ ಮಾತನ್ನು ನಿಲ್ಲಿಸಿ ನಿನ್ನ ಮನೆಯವರಿಗೆ ಬಿಡು ಈ ವಿಚಾರ. ಅವರೆಲ್ಲ ಸರಿ ಮಾಡಿದ್ರು ಅಂದಾಗ ನೀನು ಮತ್ತೆ ಮಾತಾಡು. ಇಲ್ಲ ದೊಡ್ಡವರು ಅಂಗಳಕ್ಕೆ ಬಿಡು, ಅಲ್ಲಿ ಏನಾಗುತ್ತೆ ನೋಡು. ಬಟ್ ನನಗಿದು ವಿಚಿತ್ರ ಅನಿಸುತ್ತೆ. ಯಾಕಂದರೆ ಇವತ್ತಿಗೆ ಬರೋ ನಾನು ಕತೆಗಳು ನೋಡ್ತೀನಲ್ಲವ, ಅಯ್ಯೋ ಸರ್ 35, 36, 37 ಆದರೂ ಹೆಣ್ಣು ಸಿಗ್ತಿಲ್ಲವಾ? ಮತ್ತೆ ಸಿಕ್ಕಿ ಹೆಂಡತಿ ಜೊತೆ ಒಂಚೂರು ಏನೋ ಆ ಕಡೆ ಈ ಕಡೆ ಆಗ್ಬಿಟ್ರೆ ಎಲ್ಲಿ ಸಂಬಂಧ ಹಾಳಾಗಿ ನನ್ನ ಮದುವೆ ಮತ್ತೆ ನಿಂತು ಹೋಗುತ್ತೋ ಅಥವಾ ಹೆಣ್ಣು ಕೊಡಲ್ವೋ ಇಂಥದ್ದೇನೋ ಕಾರಣಕ್ಕೆ ಭಯ ಭಕ್ತಿಯಿಂದ ಬದುಕೋ ಕಾಲದಲ್ಲಿ ಸೆಟ್ ಆಗಿರೋ ಮದುವೆನ ನಾನು ಹೆಂಗೆ ಬೇಕಂಗೆ ನಡೆಸ್ಕೊಳ್ತೀನಿ. ಅದೇನು ಗೊತ್ತಾ, ನಿನ್ನ ಮನೆಯವರ ದೌರ್ಬಲ್ಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ.
ಹೌದು ಮರ್ಯಾದೆಗೆ ಅಂಜೋದೇ ನಿಮ್ಮ ದೌರ್ಬಲ್ಯ ಆಗ್ಬಿಟ್ಟಿರುತ್ತೆ ಕೆಲವೊಮ್ಮೆ. ಹೌದು. ಹ್ಮ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವ್ರು ಸ್ವಲ್ಪ ಚೆನ್ನಾಗಿದ್ದಾರೆ. ಹ್ಮ್ ಅದೇ ಬಂದಿದ್ದಿಲ್ಲಿ ಈಗ ನಮಗೀಗ. ನಿನ್ನ ಮನೆಯವ್ರಿಗೂ ಈಗ ಅವ್ರದ್ದೇ ಆದ ಸ್ವಾರ್ಥ ಇರುತ್ತಲ್ವಾ, ಹೌದು ಚೆನ್ನಾಗಿರೋ ಮನೆಗೆ ಹೋಗ್ಲಿ ಅಂತ. ಮನೆ ಹೌದು ಚೆನ್ನಾಗಿದ್ರೆ ಸಾಲದ, ಮನೆ ಮನೆ ಚೆನ್ನಾಗೈತೆ ಅಂತ. ನೀನ್ ಹೌದು ನೋಡ್ತಿರೋದು ಮನೇನಲ್ಲ. ಅದು ಹಂಗೆ ನೋಡಿ, ದುರದೃಷ್ಟವಶಾತ್ ಪೇರೆಂಟ್ಸ್ಗಳಿಗೆ ಮನೆ ಕಾಣುತ್ತೆ, ಹುಡುಗಿಗೆ ಮನಸ್ಸು ಕಾಣುತ್ತೆ. ಬಟ್ ಈ ಸಮಯದಲ್ಲಿ ನಿಮ್ಮೊಂದಿಗೆ ಏನೇನು ಮಾತಾಡಿದ್ದಾರೆ ಅದೆಲ್ಲವನ್ನ ಬಿಟ್ಟು ಬಿಡದೆ ಹೇಳವ. ಖಂಡಿತ ಎಲ್ಲ ಹೇಳ್ತೀನಿ. ಹೇಳು, ಅವ್ರ ಜೊತೆ ಮಾತಾಡ್ಲಿಕ್ಕೆ ಹೇಳು. ಮದುವೆ ಅನ್ನೋದು ಒಂದು ಹೆಣ್ಣಿಗಾಗಲಿ ಗಂಡಿಗಾಗಲಿ ಕನಸು, ಅದೊಂದು ಸುಂದರ ಸಂಭ್ರಮ. ಆ ಸಂಭ್ರಮ ತುಂಬ ಒತ್ತಾಯವಾಗಲಿ ಒಲ್ಲದ ಮನಸ್ಸಿನಿಂದಾಗಲಿ, ಅದಕ್ಕೆ ನಮ್ಮಲ್ಲಿ ಜಾನಪದದಲ್ಲಿ ಹೇಳ್ತಾರೆ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ ಅಂತ. ಅವನು 100 ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲದಿದ್ರೂ ಪರವಾಗಿಲ್ಲ, ಕುಡಿತಾ ಇರಬಾರ್ದು ಅಂತ. ಅಂದರೆ ಕುಡಿತಾ ಮೀನ್ಸ್ ಎಲ್ಲ ಚಪಲಗಳಿರಬಾರ್ದು ಅಂತ. ದುಡಿಮೆ ಇಲ್ಲದ ಗಂಡನ ಜೊತೆ ಬದುಕಬಹುದು, ಚಪಲಗಾರ ಗಂಡನ ಜೊತೆ ಬದುಕೋಕ್ಕಾಗಲ್ಲ. ಹೌದು ಇರ್ಲವ, ಒಳ್ಳೇದಾಗುತ್ತೆ, ಧೈರ್ಯವಾಗಿರು, ಒಳ್ಳೇದು ಮ್ಯಾನಿಫೆಸ್ಟ್ ಮಾಡು. ಇಲ್ಲ ಒಳ್ಳೇದಾಗುತ್ತೆ, ನನ್ನ ಮನೆಯವರು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ. ಸೊ ಒಂದು ಒಳ್ಳೆ ಸಮಯ ನೋಡ್ಕೊಂಡು ಹೇಳು. ನಂತರ ಅವ್ರು ಏನು ಅಭಿಪ್ರಾಯ ಹೇಳ್ತಾರೆ ಕೇಳಿಸ್ಕೊ. ನಿನ್ನ ಬದುಕನ್ನು ಸರಿಯಾಗಿ ಸ್ವಲ್ಪ ಡಿಸಿಷನ್ ತಗೊಳ್ಳೋ ಸಂದರ್ಭ ಬಂದಾಗ ಗಟ್ಟಿಯಾಗಿ ಧ್ವನಿ ಎತ್ತು. ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ. ಆಯ್ತು, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನೋಡಿ ಎಂಥ ವಿಚಿತ್ರ ಇದು. ಇಲ್ಲಿ ಬಹಳ ಮುಖ್ಯವಾಗಿ ನನಗೆ ತುಂಬ ವರ್ಸ್ಟ್ ಅನ್ಸಿದ್ದು, ಇವತ್ತಿನ ಕಾಲಕ್ಕೆ ತನ್ನ ಮನೆಯ ಹೆಣ್ಮಗಳನ್ನು ಕೊಡಬೇಕಾದ್ರೆ, ಮಗಳೇ ನಿನಗೆ ಆ ಸಂಬಂಧ ಇಷ್ಟ ಇದೆಯಾ, ಆ ಹುಡುಗ ಇಷ್ಟ ಇದ್ದಾನ, ಹೇಳ್ಬಿಡವ. ಇವನ್ ಆ ಮಗಳು 1 ರೂಪಾಯಿ ದುಡಿತಾ ಇಲ್ಲ, ಆ ಮಗಳು ನೋಡೋಕಷ್ಟು ಚೆನ್ನಾಗಿಲ್ಲ, ಆ ಮಗಳು ಅಷ್ಟೇನು ಏನು ದುಡಿಮೆ ಮಾಡಿದವಳಲ್ಲ, ಏನೂ ಅಲ್ಲೇ ಇದ್ರೂ ಪರವಾಗಿಲ್ಲ, ಆ ಮಗಳನ್ನು ಒಂದು ಮಾತು ಕೇಳುವ ಸೌಜನ್ಯವನ್ನು ಮನೆಯವರು ಬೆಳೆಸ್ಕೊಳ್ಬೇಕಲ್ಲ. ನೋಡಿ ಪಾಪ, ಈಕೆ ಸರ್ ಹಿಂಗೆ ಕುಡಿತಾರೆ ಸರ್, ಬೈತಾರೆ ಸರ್, ಮದುವೆ ಮುಂಚೆ ಒಂದು ತನ್ನ ಮನೆಯನ್ನೆಲ್ಲ ಬಿಟ್ಟು ಇನ್ನೊಂದು ಮನೆಯನ್ನು ಬೆಳಗ್ಲಿಕ್ಕೆ ಹೋಗೋ ಹೆಣ್ಮಗಳಿಗೆ ಭಯ ಇಲ್ಲದಂತೆ ನಡೆಸ್ಕೊಳ್ಬೇಕು. ನಾನು ನಿನ್ನ ಜೊತೆ ಇದ್ದೀನಿ, ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ನ ತವರು ಮನೆಯವರು ಕೊಡುತ್ತಿದ್ದ ಪ್ರೀತಿಗಿಂತ 1000 ಪಟ್ಟು ಪ್ರೀತಿಯನ್ನು ನಾನು ಕೊಡ್ತೀನಿ. ಹೀಗೆ ತವರು ಮನೆ ಬಿಟ್ಟು ತನ್ನ ಮನೆಗೆ ಬರುವ ಹೆಣ್ಣಿಗೆ ಮದುವೆಗೆ ಮುಂಚೆಯಿಂದಲೇ ಧೈರ್ಯ ಕೊಡ್ತಾ ಆಕೆಗೊಂದು ಕಂಫರ್ಟ್ ಝೋನ್ ನಿರ್ಮಾಣ ಮಾಡಿ, ಅಯ್ಯೋ ತವ್ರ ಮನೆಯಿಂದ ಗಂಡನ ಮನೆಗೆ ಬರಬೇಕಾದ್ರೆ ಅಳಬಾರ್ದು, ನಾನು ಇದಕ್ಕಿಂತ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಅಲ್ಲಿದ್ದಾನೆ, ಗಂಡ ಇದ್ದಾನೆ, ಅಷ್ಟು ಕಂಫರ್ಟ್ ಝೋನ್, ಅಷ್ಟು ಧೈರ್ಯ, ಅಷ್ಟು ಪ್ರೀತಿ, ಅಷ್ಟು ಸುರಕ್ಷತಾ ಭಾವನೆ ಮೂಡಿಸಬೇಕಾದ ಒಬ್ಬ ಪುರುಷ ಭಯ ಹುಟ್ಟಿಸ್ತಾವನೆ ಅಂದಾಗ ಹೋಗೋ ಹೆಣ್ಣಿಗೆ ಹೆಂಗಿರ್ಬೇಕಲ್ಲ, ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಅವಳಿಗೇನು ಭಾವನೆ ಇರಲ್ವಾ? ದಯವಿಟ್ಟು ಹುಡುಗರಾಗಿ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಆ್ಯಂಡ್ ಮನೆಗೆ ಬರೋವರೆಗೂ ಮಾತ್ರ ಅಂತಲ್ಲ, ಆ ನಂತರವೂ ಕಷ್ಟ ಸುಖಗಳು ಮದುವೆ ಆದ ನಂತರ ಇದ್ದೇ ಇರ್ತವೆ. ಆ ಸಮಯದಲ್ಲೂ ಭಾಳ ಪ್ರೀತಿಯಿಂದ ನಡ್ಕೊಳ್ಳೋದು ಮುಖ್ಯ. ಬಟ್ ಈಗ ಈ ಹೆಣ್ಮಗಳು ಎಂಥ ಧರ್ಮ ಸಂಕಟಕ್ಕೆ ಸಿಗಾಕೊಂಬಿಟ್ಟಿದ್ದಾರೆ. ನನ್ನ ಹಾರೈಕೆ ಇದೆ, ಈ ಹುಡುಗಿ ಅವ್ರ ಮನೆಯವ್ರಿಗೆ ಹೇಳಾದ ಮೇಲೆ ಒಂದು ಆ ಹುಡುಗನಿಗೆಲ್ಲ ಹೇಳಿ, ಬುದ್ಧಿ ಹೇಳಿ ಸರಿ ಮಾಡಲಿ. ಬಟ್ ನನಗೆ ವಿಚಿತ್ರ, ಅವ್ರದ್ದು ಆ ಹುಡುಗನ ತಾಯಿ
ಇಲ್ಲಮ್ಮ ಒಂದು 2 ತಿಂಗಳು ಸುಮ್ಮನಿರು ಅವನು, ಅಥವಾ ಅವನು ಆ, ಕುಡಿದಾಗ ಅಥವಾ ಆ ಟೈಮಲ್ಲಿ ಮಾತಾಡೋಕೆ ಹೋಗ್ಬೇಡವ. ಅಯ್ಯೋ ದೇವ್ರಿ, ತಮ್ಮನೇ ಹೆಣ್ಮಕ್ಳಾದರೆ ಬಹುಶಃ ಮನೆ ಅಳಿಯ ಕುಡಿತಾನೆ ಈ ಥರ ಎಲ್ಲ ಮಾತಾಡ್ತಾನೆ ಎಂದಾಗ ನಮ್ಮನೆ ಹೆಣ್ಮಕ್ಳು ನಂಗೆ ಕೊಡ್ತಿದ್ವಾ? ವಿಚಿತ್ರ ಕತೆ. ಹುಡುಗನಿಗೂ ಬುದ್ಧಿ ಬರಲಿ. ಈ ಹುಡುಗಿಯ ಬದುಕಿಗೂ ಬೆಳಕಾಗಲಿ. ಆ್ಯಂಡ್ ಈ ಕಾರ್ಯಕ್ರಮ ನೋಡ್ತಾ ಇರೋರು ದಯವಿಟ್ಟು ನಿಮ್ಮ ಮನೆಯ ಹೆಣ್ಣುಮಕ್ಕಳು ಒಂದು ಮದುವೆ ಸೆಟ್ ಆದಾಗ ಛತ್ರ ಬುಕ್ ಆಗಿರಲಿ, ಅಡುಗೆರ ಬುಕ್ ಆಗಿರಲಿ, ಯಾವುದೇ ಆಗಿರಲಿ, ಮದುವೆಯ ಕೊನೆಯ ಕ್ಷಣದವರೆಗೂ ನಿಮಗೊಂದು ಅಂಥದ್ದೇನು ಚಿಕ್ಕದೇನೋ ಸಿಕ್ಬಿಡ್ತು ಮದುವೆ ಮುಗಿಸ್ಬಿಡಿ, ಮದುವೆ ಮುರಿದ್ಬಿಡಿ ಅಂತ ನಾನು ಹೇಳ್ತಿಲ್ಲ. ತೀರಾ ಸಹಿಸಲು ಅಸಾಧ್ಯವಾದದ್ದು ನಿಮ್ಮ ಮಗಳಿಗೆ ನಡೀತಾ ಇದೆ, ನಿಮ್ಮ ಮಗಳೊಂದಿಗೆ ಅನ್ಯಾಯ ನಡೀತಾ ಇದೆ, ನಿಮ್ಮ ಮಗಳಿಗೆ ಅದು ಸಹಿಸೋಕೆ ಆಗದೇ ಇರೋಷ್ಟು ನಡೀತಾ ಇದೆ ಅಂದಾಗ ಬಿಡಮ್ಮ, ಛತ್ರ ಬುಕ್ ಮಾಡಿದ್ದೀವಿ, ಅದು ಬುಕ್ ಮಾಡಿದ್ದೀವಿ ಅಂದ್ಕೊಂಡು ಮಗಳು ಬದುಕನ್ನು ಬಲಿ ಕೊಡ್ಲಿಕ್ಕಾಗುತ್ತಾ? ಇಲ್ಲ, ಹಾಗಿರಬೇಕು. ಮನೆಯ ಹೆಣ್ಣುಮಕ್ಕಳು ದಾರಿ ತಪ್ಪಬಾರ್ದು. ಅಪ್ಪ ಅಮ್ಮ ಹೇಳಿದಂತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ಬೇಕು. ಅದರ ಜೊತೆ ಮಕ್ಕಳು ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಲ್ವೇ? ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಾನು ಮುಂದಿನ ಕರೆ ತಗೊಳ್ತೀನಿ. ಗೋವಿಂದ, ನಿಮಗೆ ಎಷ್ಟೋ ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಿದ್ದಾರೆ, ಓದ್ತಾ ಇದ್ದಾರೆ. ಅವರೆಲ್ಲರೂ ಈ ಕತೆ ಕೇಳಿಸ್ಕೊಂಡಾಗ ಎಚ್ಚರವಾಗಿರಿ. ನಿಮ್ಮ ಬದುಕಿನ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೆ ಭಾಳ ಎಚ್ಚರಿಕೆ ವಹಿಸಿ. ಅಂತ ಹೆವಿ ಭಯ ಪಡೋದೇನು ಬೇಕಿಲ್ಲ, ಎಲ್ಲ ಒಳ್ಳೆಯದಾಗುತ್ತೆ. ಧರ್ಮ ಯಾವುದಾದ್ರೇನು, ಮನಸ್ಸಿನ ಭಾವನೆಗಳು ಒಂದೇ ಅಲ್ವೇ? ಮಕ್ಕಳ ಭಾವನೆಗಳನ್ನು ಎತ್ತವರು ಅರ್ಥ ಮಾಡಿಕೊಳ್ಬೇಕು. ಒಲ್ಲದ ಮನಸ್ಸಿನವರ ಜೊತೆ ಒಂದು ಅರ್ಧ ಕಿಲೋಮೀಟ್ರ್ ಗಾಡೀಲಿ ಕೂತ್ಕೊಂಡು ಹೋಗಲಿಕ್ಕೆ ಇಷ್ಟ ಆಗಲ್ಲ ಅನ್ನೋ ಕಾಲದಲ್ಲಿ ಜೀವನ ಪೂರ್ತಿ ಬಾಳಬೇಕು ಅಂದಾಗ ಹೇಗೆ? ಆಯಿತು, ಆ ಹೆಣ್ಮಕ್ಳಿಗೆ ಒಳ್ಳೇದಾಗಲಿ.